ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಕ್ರಿಪ್ಟೋದಲ್ಲಿ ಟ್ಯಾಕ್ಸ್ ಅನ್ನ ಸೇವ್ ಮಾಡಬಹುದು ಅಂದ್ರೆ ಕ್ರಿಪ್ಟೋದಲ್ಲಿ ನಾವು ಈಗ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡಿದಾಗ ಡೈರೆಕ್ಟ್ಲಿ 30% ಟ್ಯಾಕ್ಸ್ ನಮಗೆ ಅಪ್ಲೈ ಆಗುತ್ತೆ, ಹಾಗೆ 1% TDS ಕೂಡ ನಮಗೆ ಡಿಡಕ್ಟ್ ಆಗುತ್ತೆ. ಸೊ ಇಂಡಿಯಾದಲ್ಲಿ ನೀವು ಯಾವುದೇ ಪ್ಲಾಟ್ಫಾರ್ಮ್ ನ ಥ್ರೂ ಡೈರೆಕ್ಟ್ಲಿ ಕ್ರಿಪ್ಟೋದಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿದಾಗ ಇಲ್ಲಿ ನೀವು ಗಮನಿಸಬಹುದು ಗೂಗಲ್ ಅಲ್ಲಿ ಡೈರೆಕ್ಟ್ಲಿ ಅರೌಂಡ್ 30% ಟ್ಯಾಕ್ಸ್ ಡೈರೆಕ್ಟ್ಲಿ ನಿಮಗೆ ಅಪ್ಲೈ ಆಗುತ್ತೆ. ಅಂದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ₹1,00,000 ಒಂದು ಪ್ರಾಫಿಟ್ ಅನ್ನು ಕ್ರಿಪ್ಟೋದಲ್ಲಿ ಬಿಟ್ಕಾಯಿನ್, ಇಥೀರಿಯಂ, ಸೊಲಾನಾ ಈ ರೀತಿ ಕ್ರಿಪ್ಟೋ ಕರೆನ್ಸಿಯಲ್ಲಿ 1,00,000 ಪ್ರಾಫಿಟ್ ಅನ್ನು ನೀವು ಮಾಡಿದರೆ ಡೈರೆಕ್ಟ್ಲಿ ₹30,000 ಏನಿದೆಯಲ್ಲ ನೀವು ಟ್ಯಾಕ್ಸ್ ಆಗಿ ಪೇ ಮಾಡಬೇಕಾಗುತ್ತೆ. ಹಾಗೆ 1% TDS ಕೂಡ ನಿಮಗೆ ಕಟ್ ಆಗುತ್ತೆ. ಸೊ ಈ ರೀತಿ ನಮಗೆ ಟ್ಯಾಕ್ಸೇಷನ್ ಇಂಡಿಯಾದಲ್ಲಿ ಕ್ರಿಪ್ಟೋ ಮೇಲೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಸ್ಟಿಲ್ ನಾವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಈ 30% ಟ್ಯಾಕ್ಸ್ನಿಂದ ಯಾವ ರೀತಿ ನಾವು ಸೇವ್ ಮಾಡ್ಕೊಳ್ಬಹುದು, ಈ 30% ಟ್ಯಾಕ್ಸ್ ಅನ್ನು ಪೇ ಮಾಡದೆ ಕೂಡ ಯಾವ ರೀತಿ ನಾವು ಕ್ರಿಪ್ಟೋದಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅಥವಾ ಸ್ವಿಂಗ್ ಟ್ರೇಡಿಂಗ್ನ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇಫ್ ಇನ್ ಕೇಸ್ ನಿಮಗೆ ಕ್ರಿಪ್ಟೋ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಸೊ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇಫ್ ಇನ್ ಕೇಸ್ ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಕೂಡ ಆಗಬಹುದು. ಸೊ ಇಲ್ಲಿ ನೀವು ಗಮನಿಸಬಹುದು ಬಿಟ್ಕಾಯಿನ್ ನ ಟ್ರೇಡ್ ಗಳನ್ನ ನಾವು ಫ್ರೀ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಅದರ ಬೆನಿಫಿಟ್ ಅನ್ನ ಕೂಡ ನೀವು ಪಡ್ಕೊಳ್ಬಹುದು. ಸೊ ಬಿಟ್ಕಾಯಿನ್ ನ ಟ್ರೇಡ್ ಗಳನ್ನ ಹಾಗೆ ಎವ್ರಿ ಅಪ್ಡೇಟ್ ಗಳನ್ನ ಫ್ರೀ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದರ ಬೆನಿಫಿಟ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಫ್ರೀ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಆಗಬಹುದು. ಸೊ ಈಗ ನಾವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡುವಾಗ ನಮಗೆ ಮೇಜರ್ಲಿ ಕಾಣಲಿಕ್ಕೆ ಸಿಗೋದೇ ಟ್ಯಾಕ್ಸ್ ನ ಒಂದು ಇಶ್ಯೂ ಆಗಿರುತ್ತೆ. ಅಂದ್ರೆ 30% ಟ್ಯಾಕ್ಸ್ ಅನ್ನು ನಾವು ಡೈರೆಕ್ಟ್ಲಿ ನಮ್ಮ ಗೈನ್ ನ ಮೇಲೆ ಪೇ ಮಾಡಿದಾಗ ಅದು ಆಕ್ಚುಲಿ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿದಾಗೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಟ್ಯಾಕ್ಸ್ ಅನ್ನ ನಾವು ಯಾವ ರೀತಿ ಕಡಿಮೆ ಮಾಡ್ಕೊಳ್ಬಹುದು, ಯಾವ ರೀತಿ ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ನ ಮೇಲೆ ಕ್ರಿಪ್ಟೋದಲ್ಲಿ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡಬಹುದು, ಅದಕ್ಕೆ ಯಾವೆಲ್ಲ ರೀತಿಯ ವಿಧಾನಗಳನ್ನು ನಾವು ಫಾಲೋ ಮಾಡಬಹುದು, ಯಾವೆಲ್ಲ ಟ್ರಿಕ್ಗಳನ್ನು ನಾವು ಫಾಲೋ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ಆಲ್ರೆಡಿ ಮುನ್ನೆ ಅಷ್ಟೇ ನಾನು ಎಕ್ಸ್ನೆಸ್ ಅಲ್ಲಿ ಬಿಟ್ಕಾಯಿನ್ ಇದು ಒಂದು ಟ್ರೇಡ್ ಅನ್ನ ತಗೊಂಡಿದ್ದೆ. ಬೇಸಿಕಲಿ ಸ್ವಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನ ಬಿಟ್ಕಾಯಿನ್ ಅಲ್ಲಿ ನಾನು ತಗೊಂಡಿದ್ದೆ. ಬಿಕಾಸ್ ಬಿಟ್ಕಾಯಿನ್ ಏನ್ ಮಾಡಿತ್ತು ಮುನ್ನೆಯಿಂದ ನಮಗೊಂದು ಸ್ಟ್ರಾಂಗ್ ಆಗಿರೋ ಒಂದು ಅಪ್ಸೈಡ್ ಮೊಮೆಂಟಮ್ ನ ನಮಗೆ ಕೊಡ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ನಾನು ಏನ್ ಮಾಡಿದೆ, ಸ್ವಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನ ತಗೊಂಡಿದ್ದೆ. ಇನ್ ಕೇಸ್ ಇಂಟ್ರಾಡೇ ಮಾಡಿದಾಗ ತುಂಬಾನೇ ವಾಲಟಿಲಿಟಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಹಾಗಾಗಿ ಸ್ವಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನ ಎಕ್ಸ್ನೆಸ್ ಅಲ್ಲಿ ನಾನು ತಗೊಂಡಿದ್ದೆ. ಸೊ ಏನಕ್ಕೆ ನಾನು ಎಕ್ಸ್ನೆಸ್ ಅಲ್ಲಿ ಬಿಟ್ಕಾಯಿನ್ ಅನ್ನ ಬೈ ಮಾಡಿದ್ದೆ ಅನ್ನೋದನ್ನ ನಾನು ನಿಮಗೆ ತಿಳಿಸೋದಾದ್ರೆ, ಈಗ ಇಂಡಿಯಾದಲ್ಲಿ ನಮಗೆ ಕ್ರಿಪ್ಟೋಗೆ ಡೈರೆಕ್ಟ್ಲಿ 30% ಟ್ಯಾಕ್ಸ್ ಇದೆ. ಇಫ್ ಇನ್ ಕೇಸ್ ನಾವೇನಾದ್ರೂ FII ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದರಲ್ಲಿ ನಾವು 30% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ನೀವು ಟ್ರಾನ್ಸಾಕ್ಷನ್ ಕ್ರಿಪ್ಟೋ ಥ್ರೂ ಮಾಡಿದಾಗ ಅದರಲ್ಲಿ ನೀವು ಈ ಒಂದು ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಾವು ಸ್ವಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಗಳನ್ನ ತಗೊಂಡಾಗ, ನಾವು ಒಂದು ಮೊಮೆಂಟಮ್ ಬೇಸ್ಡ್ ಆಗಿ ಸ್ವಿಂಗ್ ಬೇಸ್ಡ್ ಆಗಿ ಕೆಲವೊಂದು ದಿನಗಳಿಗೆ ಹೋಲ್ಡ್ ಮಾಡಿ ಟ್ರೇಡ್ ಅನ್ನ ತಗೊಂಡಾಗ ಈ ಒಂದು 30% ಟ್ಯಾಕ್ಸ್ ಏನಿದೆಯಲ್ಲ ನಮಗೆ ತುಂಬಾನೇ ದೊಡ್ಡ ಒಂದು ಎಫೆಕ್ಟ್ ಅನ್ನ ನೀಡುತ್ತೆ. ಯಾಕೆಂದ್ರೆ ಅಷ್ಟು ದೊಡ್ಡ ಟ್ಯಾಕ್ಸ್ ಅನ್ನ ಪೇ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಾವು ಸ್ವಿಂಗ್ ಬೇಸ್ಡ್ ಆಗಿ ಟ್ರೇಡ್ ಮಾಡುವಾಗ ಪ್ರತಿ ಬಾರಿ ಇನ್ ಅಂಡ್ ಔಟ್ ಮಾಡ್ಲಿಕ್ಕೆ ನಮಗೆ ಅಲ್ಲಿ ಅವಕಾಶ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಈ ಟ್ಯಾಕ್ಸ್ ನ ಥಿಂಗ್ ಅನ್ನ ನೋಡಿದಾಗ ಅಲ್ಲಿ ನಮಗೆ ಸ್ವಲ್ಪ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ಕಡಿಮೆ ಮಾಡ್ಲಿಕ್ಕೋಸ್ಕರನೇ ನಾವು ಡೆಲ್ಟಾ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಬಹುದು. ಇದನ್ನ ಏನಕ್ಕೆ ನಾವು ಸಜೆಸ್ಟ್ ಮಾಡ್ತಾ ಇದೀವಿ, ಏನಕ್ಕೆ ಇದನ್ನ ನಾವು ಯೂಸ್ ಮಾಡಬಹುದು ಅಂದ್ರೆ ಇದರಲ್ಲಿ ನಾವು F&O ಟ್ರೇಡಿಂಗ್ ಮಾತ್ರ ಮಾಡಬಹುದು. ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಮಾತ್ರ ಕ್ರಿಪ್ಟೋದಲ್ಲಿ ನೀವು ಟ್ರೇಡಿಂಗ್ ನ ಮಾಡಬಹುದು. ಈಗ ಫಾರ್ ಎನ್ ಎಕ್ಸಾಂಪಲ್ ನೀವು ಬಿಟ್ಕಾಯಿನ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಲಾಂಗ್ ಟರ್ಮ್ಗೆ. ಫಾರ್ ಎನ್ ಎಕ್ಸಾಂಪಲ್ ನೀವು ಒಂದು ವರ್ಷಕ್ಕೆ ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು, ಅಥವಾ 3 ತಿಂಗಳು 2 ತಿಂಗಳು ಈ ರೀತಿ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಅಂತ ಇದ್ದಾಗ ನೀವು ಬೇರೆ ಪ್ಲಾಟ್ಫಾರ್ಮ್ ಗಳನ್ನು ಯೂಸ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಸ್ಪಾಟ್ ಅಲ್ಲಿ ನಿಮಗೆ ಬೈ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಸ್ಪಾಟ್ ಹಾಗೆ ಫ್ಯೂಚರ್ಸ್ ಇದು ಡಿಫರೆನ್ಸ್ ಅನ್ನ ನಾನು ನಿಮಗೆ ತಿಳಿಸೋದ್ರೆ, ಈಗ ರಿಲಯನ್ಸ್ ಅನ್ನೋ ಸ್ಟಾಕ್ ಇದೆ. ಸೊ ರಿಲಯನ್ಸ್ ಅನ್ನ ನೀವು ಡೈರೆಕ್ಟ್ಲಿ ಬೈ ಮಾಡಿದ್ರೆ ಅದು ಸ್ಪಾಟ್ ಅಲ್ಲಿ ನೀವು ಬೈ ಮಾಡೋದು. ಬಟ್ ರಿಲಯನ್ಸ್ ಇದು ಫ್ಯೂಚರ್ಸ್ ಅನ್ನ ನಮಗೆ ಬೈ ಮಾಡೋ ಅವಕಾಶ ಇರುತ್ತೆ. ಇದಕ್ಕೊಂದು ಎಕ್ಸ್ಪೈರಿ ದಿನ ಎಲ್ಲ ನಮಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಕ್ರಿಪ್ಟೋದಲ್ಲಿ ಕೂಡ ಈ ಫ್ಯೂಚರ್ಸ್ ಟ್ರೇಡಿಂಗ್ ಆಪ್ಷನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದು ಯಾವುದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ಡೆಲ್ಟಾ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನಾವು ಬಿಟ್ಕಾಯಿನ್ ಅನ್ನ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿದಾಗ ನಮಗೆ ಯಾವುದೇ ರೀತಿ 30% ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಇಲ್ಲ. ಇಫ್ ಇನ್ ಕೇಸ್ ನಾವೇನಾದ್ರೂ ಸ್ಪಾಟ್ ಅಲ್ಲಿ ಡೈರೆಕ್ಟ್ಲಿ ಬೈನ ಮಾಡ್ತೀವಿ, ಡೈರೆಕ್ಟ್ಲಿ ನಾನು ಬಿಟ್ಕಾಯಿನ್ ಅನ್ನ ಬೈ ಮಾಡ್ತೇನೆ ಅಂತ ಅನ್ಕೊಳ್ಳೋಣ, ಆಗ ನಾನು 30% ಟ್ಯಾಕ್ಸ್ ಅನ್ನ ಸ್ಪಾಟ್ ಅಲ್ಲಿ ಬೈ ಮಾಡಿದಾಗ ಕೊಡಬೇಕಾಗತ್ತೆ. ಅಂದ್ರೆ ಗೋಲ್ಡ್ ಅನ್ನ ನೀವು ಯೂಶುವಲಿ ಯಾವ ರೀತಿ ಬೈ ಮಾಡ್ತೀರಾ, ಗೋಲ್ಡ್ ಇದು ಪ್ರೈಸ್ ಇರುತ್ತೆ, ಗೋಲ್ಡ್ ಅನ್ನ ಡೈರೆಕ್ಟ್ಲಿ ನೀವು ಏನ್ ಕ್ಯಾಶ್ ಇರುತ್ತೆ ಅದನ್ನ ಕೊಟ್ಬಿಟ್ಟು ನೀವು ತಗೊಳ್ತೀರಾ. ಸೇಮ್ ಗೋಲ್ಡ್ ಇದು ಫ್ಯೂಚರ್ಸ್ ಕೂಡ ನೀವು ಟ್ರೇಡ್ ನ ಮಾಡಬಹುದು. ಇದರಲ್ಲಿ ನಿಮಗೆ ಲೆವರೇಜ್ ಕಾಣಲಿಕ್ಕೆ ಸಿಗುತ್ತೆ, ಇದರಲ್ಲಿ ನಿಮಗೆ ಕಾಂಟ್ರಾಕ್ಟ್
ಏನಿರುತ್ತೆ ಎಕ್ಸ್ಪೈರಿ ಡೇ ಎಲ್ಲ ನಮಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ ಥಿಂಗ್ ನೀವು ಕ್ರಿಪ್ಟೋದಲ್ಲಿ ಕೂಡ ಫ್ಯೂಚರ್ಸ್ ಅಲ್ಲಿ ಕ್ರಿಪ್ಟೋನ ಬೈ ಅಥವಾ ಸೆಲ್ ಮಾಡಬಹುದು. ಓನ್ಲಿ ಥಿಂಗ್ ಈಸ್ ಇದಕ್ಕೆ ನಿಮಗೆ ಯಾವುದೇ ರೀತಿ ಎಕ್ಸ್ಪೈರಿ ದಿನ ಇರೋದಿಲ್ಲ. ಸೊ ಹಾಗಾಗಿ ಅದು ನಮಗೆ ತುಂಬಾನೇ ಒಂದು ಉತ್ತಮವಾದ ಬೆನಿಫಿಟ್ ಅನ್ನು ನೀಡುತ್ತೆ. ಇಫ್ ಇನ್ ಕೇಸ್ ಏನಾದರೂ ಎಕ್ಸ್ಪೈರಿ ದಿನ ಇದ್ದಿದ್ರೆ ನಾವು ಆ ಒಂದು ಕಾಂಟ್ರಾಕ್ಟ್ ಕ್ಲೋಸ್ ಆಗುವಾಗ ಅಥವಾ ಆ ಒಂದು ಕಾಂಟ್ರಾಕ್ಟ್ ಮುಗಿದಾಗ ಆ ಪೊಸಿಷನ್ ಅನ್ನ ಎಕ್ಸಿಟ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಫ್ಯೂಚರ್ಸ್ ಅಲ್ಲಿ ನೀವು ಬೈ ಮಾಡಿದಾಗ ಯಾವುದೇ ರೀತಿ ನಿಮಗೆ ಎಕ್ಸ್ಪೈರಿ ಅನ್ನೋದು ಕಾಣಲಿಕ್ಕೆ ಸಿಗಲ್ಲ. ಸೊ ಹಾಗಾಗಿ ನೀವು ಜಾಸ್ತಿ ದಿನಗಳವರೆಗೆ ಹೋಲ್ಡ್ ನ ಮಾಡಬಹುದು. ಓನ್ಲಿ ಡಿಫರೆನ್ಸ್ ಏನು ಅಂದ್ರೆ ಸ್ಪಾಟ್ ಅಲ್ಲಿ ನೀವು ಬೈ ಮಾಡಿದಾಗ ಟ್ಯಾಕ್ಸ್ ಜಾಸ್ತಿ ಪೇ ಮಾಡಬೇಕು. ಫ್ಯೂಚರ್ಸ್ ಅಲ್ಲಿ ನೀವು ಬೈ ಅಥವಾ ಸೆಲ್ ಮಾಡಿದಾಗ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅಂದ್ರೆ 12 lakh ನಂತರ ಏನ್ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಲ್ಲ ಆ ಟ್ಯಾಕ್ಸ್ ಅನ್ನು ನೀವು ಪೇ ಮಾಡಿದ್ರೆ ಆಯ್ತು. ಅಲ್ಲಿ ತನಕ ಯಾವುದೇ ರೀತಿ ನಿಮಗೆ ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇದು ಬೆನಿಫಿಟ್ ಆಗಿರುತ್ತೆ. ಸೊ ಡೆಲ್ಟಾ ಎಕ್ಸ್ಚೇಂಜ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ಕೂಡ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಈ ವೀಕೆಂಡ್ ಏನಿದೆಯಲ್ಲ ಒಂದು ಸ್ಪೆಷಲ್ ಕ್ಲಾಸ್ ಅನ್ನು ನಾನು ನಿಮಗೆ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಯಾವ ರೀತಿ ಕ್ರಿಪ್ಟೋದಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ನ ಮಾಡಬಹುದು, ಯಾವ ರೀತಿ ನಾವು ಕ್ರಿಪ್ಟೋದಲ್ಲಿ ಒಂದು ಪ್ರಾಫಿಟೇಬಲ್ ವೇ ಅಲ್ಲಿ ಪ್ಲಾನ್ ನ ಮಾಡಬಹುದು, ಯಾವ ರೀತಿ ಅನಾಲಿಸಿಸ್ ಗಳನ್ನು ನಾವು ಟೆಕ್ನಿಕಲಿ ಕ್ರಿಪ್ಟೋದಲ್ಲಿ ಮಾಡಬೇಕಾಗುತ್ತೆ, ಯಾವೆಲ್ಲ ಟೈಮ್ ಫ್ರೇಮ್ ಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ನ ಮಾಡಬಹುದು ಅನ್ನೋದನ್ನ, ಹಾಗೆ ಇಂಡಿಯನ್ ಮಾರ್ಕೆಟ್ ಹಾಗೆ ಕ್ರಿಪ್ಟೋಗೆ ಯಾವ ರೀತಿ ಸಿಮಿಲಾರಿಟೀಸ್ ಇರುತ್ತೆ, ಯಾವ ರೀತಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಮಗೆ ಸ್ವಲ್ಪ ಐಡಿಯಾ ಇದ್ರೂ ಕೂಡ ಕ್ರಿಪ್ಟೋದಲ್ಲಿ ಯಾವ ರೀತಿ ನಾವು ಟ್ರೇಡ್ ನ ಮಾಡಬಹುದು, ಅದು ಕೂಡ 100% ಲೀಗಲಿ ಯಾವ ರೀತಿ ಟ್ರೇಡ್ ನ ಮಾಡಬಹುದು ಅನ್ನೋದಕ್ಕೆ ವೀಕೆಂಡ್ ಅಲ್ಲಿ ನಾನು ಕ್ಲಾಸ್ ನ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಈ ಒಂದು ಕ್ಲಾಸ್ ಏನಿದೆಯಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಜಸ್ಟ್ ನೀವು ಏನ್ ಮಾಡಬೇಕು ಅಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಅಥವಾ ಎಕ್ಸ್ನೆಸ್ ಅಲ್ಲಿ ಈ ಎರಡರಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿರಬಹುದು, ಅಥವಾ ಬಿಂಜೆಕ್ಸ್ ಅಲ್ಲಿ ಕೂಡ ನೀವು ಅಕೌಂಟ್ ಅನ್ನು ಓಪನ್ ಮಾಡಿರಬಹುದು. ಬಟ್ ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ಟು ನೀವು ಅದರಲ್ಲಿ ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇರಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ಅಕೌಂಟ್ ಅನ್ನು ನೀವು ಓಪನ್ ಮಾಡಬಹುದು. ಅಂಡ್ ಅಕೌಂಟ್ ಅನ್ನು ಓಪನ್ ಮಾಡಿಬಿಟ್ಟು ಅಲ್ಲೇ ನಿಮಗೆ ವಾಟ್ಸ್ಆಪ್ ನಂಬರ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. 8123827368 ಇದು ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ನೀವು ಅಕೌಂಟ್ ಓಪನ್ ಮಾಡಿದ್ರೆ ಅಂತ ಮೆಸೇಜ್ ಮಾಡಿದ್ರೆ ಆಯ್ತು. ಆನಂತರ ಯಾವ ರೀತಿ ನಿಮಗೆ ಕ್ಲಾಸಸ್ ಶುರು ಆಗುತ್ತಲ್ಲ ಆಗ ನಿಮಗೆ ಕ್ಲಾಸ್ನ ಡೀಟೇಲ್ಸ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಆಗಿ ಈ ವೀಕೆಂಡ್ ಲೈವ್ ಕ್ಲಾಸ್ ಇರುತ್ತೆ. ಸೊ ಅದರ ಬೆನಿಫಿಟ್ ಅನ್ನು ನೀವು ಪಡ್ಕೊಳ್ಬಹುದು. ಅಕೌಂಟ್ ಓಪನ್ ಮಾಡಿಬಿಟ್ಟು ನೀವು ಡೈರೆಕ್ಟ್ಲಿ 8123827368 ಇಲ್ಲಿಗೆ ನೀವು ಅಕೌಂಟ್ ಓಪನ್ ಆಗಿದೆ, ಯಾವ ರೀತಿ ಕ್ಲಾಸ್ಗೆ ಜಾಯ್ನ್ ಆಗೋದು ಅನ್ನೋದನ್ನ ಮೆಸೇಜ್ ಮಾಡಿದ್ರೆ ಆಯ್ತು. ಸೊ ಹಾಗಾಗಿ ಅದರ ಬೆನಿಫಿಟ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ ನಾವು ಯಾವ ರೀತಿ ಕ್ರಿಪ್ಟೋದಲ್ಲಿ ಲಾಂಗ್ ಟರ್ಮ್ಗೆ ವಿತೌಟ್ ಎನಿ ಟ್ಯಾಕ್ಸ್ ಪೇ ಮಾಡದ ಹಾಗೆ, ವಿತೌಟ್ ಎನಿ 30% ಟ್ಯಾಕ್ಸ್ ಪೇ ಮಾಡದೆ, ಜಸ್ಟ್ ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಏನೆಲ್ಲ ನಾವು ಟ್ಯಾಕ್ಸ್ ಅನ್ನು ಪೇ ಮಾಡಬೇಕು ಆ ಬೇಸ್ಡ್ ಆಗಿ ಟ್ಯಾಕ್ಸ್ ಅನ್ನು ಪೇ ಮಾಡಿಬಿಟ್ಟು ಯಾವ ರೀತಿ ಕ್ರಿಪ್ಟೋದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋದ್ರೆ ಕರೆಂಟ್ಲಿ 104.263 ಅಲ್ಲಿ ನಮಗೆ ಬಿಟ್ ಕಾಯಿನ್ ಟ್ರೇಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಇಲ್ಲಿ ನಿಮಗೆ ಈ ಸೈಡ್ ಅಲ್ಲಿ ಒಂದು ಆಪ್ಷನ್ ಕಾಣಲಿಕ್ಕೆ ಸಿಗ್ತಾ ಇದೆ, ಬೈ ಸೆಲ್ ಈ ರೀತಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ನಿಮಗೆ ಒಂದು ವಿಚಾರ ಏನು ಅಂದ್ರೆ ಸ್ಪಾಟ್ ಯಾವುದು ಫ್ಯೂಚರ್ ಯಾವುದು ಅನ್ನೋ ಕನ್ಫ್ಯೂಷನ್ ಇರಲ್ಲ. ಡೈರೆಕ್ಟ್ಲಿ ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಮಾಡೋದು, ಸ್ಪಾಟ್ ಅಲ್ಲಿ ನೀವು ಇದನ್ನು ಬೈ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ನೀವು ಬೈ ಅಂತ ಸೆಲ್ ಕಾಣಲಿಕ್ಕೆ ಸಿಗುತ್ತೆ. ಅದರ ಇಮಿಡಿಯೇಟ್ ನೆಕ್ಸ್ಟ್ ನಿಮಗೆ ಲೆವರೇಜ್ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ. 1:10, 1:25, 1:50, 1:100 ಈ ರೀತಿ ನಿಮಗೆ ಲೆವರೇಜ್ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಲೆವರೇಜ್ ಇದ್ದು ಅರ್ಥ ಏನು ಅಂದ್ರೆ ಲೆವರೇಜ್ ಇದ್ದು ಡೈರೆಕ್ಟ್ ಮೀನಿಂಗ್ ಏನಾಗಿರುತ್ತೆ, ಲೋನ್ ಆಗಿರುತ್ತೆ. ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ರೂಪಾಯಿ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳಿ. ನೀವು 1:10 ಅಂತ ಚೂಸ್ ಮಾಡಿದಾಗ 100 ರೂಪಾಯಿಗೆ 10ರಷ್ಟು ನೀವು ಬೈ ಮಾಡಬಹುದು. ಅಂದ್ರೆ 100 ರೂಪಾಯಿ ಕ್ಯಾಪಿಟಲ್ಗೆ ನೀವು 1000 ರೂಪೀಸ್ ಇದ್ದು ಕ್ವಾಂಟಿಟಿನ ಬೈ ಮಾಡಬಹುದು ಅಥವಾ ಸೆಲ್ ಮಾಡಬಹುದು. ಅಂದ್ರೆ ನಿಮ್ಮ ಕ್ಯಾಪಿಟಲ್ ಗಿಂತ 10 ಗುಣ ಜಾಸ್ತಿಯಲ್ಲಿರೋ ನೀವು ಕ್ವಾಂಟಿಟಿನ ಚೂಸ್ ಮಾಡಬಹುದು. ಹಾಗೆ 100 ರೂಪಾಯಿ ನಿಮ್ಮ ಹತ್ರ ಇದೆ, ನೀವು ಇಫ್ ಇನ್ ಕೇಸ್ ಏನಾದ್ರೂ 100 ಟೈಮ್ಸ್ ಲೆವರೇಜ್ ಅನ್ನ ಚೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ಏನಾಗುತ್ತೆ 10,000 ರೂಪೀಸ್ ನ ಒಂದು ವ್ಯಾಲ್ಯೂನ ಬಿಟ್ ಕಾಯಿನ್ ನ ನೀವು ಬೈ ಮಾಡಬಹುದು. ಸೊ ಹಾಗಾಗಿ ಲೋನ್ ಅಥವಾ ಲೆವರೇಜ್ ಇದನ್ನ ನಾವು ತಗೊಳ್ಳದೆ ಯೂಶುವಲಿ ಡೆಲ್ಟಾದಲ್ಲಿ ಟ್ರೇಡ್ ಮಾಡಿದಾಗ ನಾವು ಲಾಂಗ್ ಟರ್ಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೂಡ ಪಡ್ಕೊಳ್ಬಹುದು. ನೀವು ಇಲ್ಲಿ ಜಸ್ಟ್ 1x ಅಂತ ಯೂಸ್ ಮಾಡಬೇಕಾಗುತ್ತೆ. 1x ಲೆವರೇಜ್ ನ ಅರ್ಥ ಏನು ಅಂದ್ರೆ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ನೀವು 100 ರೂಪಾಯಿದು ಮಾತ್ರ ನೀವು ಬಿಟ್ ಕಾಯಿನ್ ಅನ್ನ ತಗೊಳ್ಬಹುದು. ಇದರಿಂದ ಏನಾಗುತ್ತೆ, ನೀವು ಯಾವುದೇ ರೀತಿ ಡೆಲ್ಟಾ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಇಂದ ಲೋನ್ ಅನ್ನ ಅಂದ್ರೆ ಲೆವರೇಜ್ ಅನ್ನ ಪಡೆಯದೆ ನೀವು ಇಲ್ಲಿ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಇದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕಾಸ್ಟ್ ಅಂತ ಏನು ಕೂಡ ಇರಲ್ಲ. ಅಂಡ್ ಇಫ್ ಇನ್ ಕೇಸ್ ನೀವೇನಾದ್ರೂ ಲೋನ್ ತಗೊಂಡಾಗ, ಇಫ್ ಇನ್ ಕೇಸ್ ನೀವೇನಾದ್ರೂ 10x ಅಥವಾ 100x ನೀವು ಲೆವರೇಜ್ ಅನ್ನ ತಗೊಳ್ತೀರಾ ಅಂತ ಅನ್ಕೊಳ್ಳಿ, ಬೈ ಚಾನ್ಸ್ ಏನಾದ್ರೂ ಪ್ರೈಸ್ ರಿವರ್ಸಲ್ ಬಂತು ಅಂತ ಅನ್ಕೊಳ್ಳಿ, ಆಗ ನಿಮ್ಮ ಪೊಸಿಷನ್ ಏನಿದೆಯಲ್ಲ ಲಿಕ್ವಿಡೇಟ್ ಆಗುತ್ತೆ. ಯಾಕೆಂದ್ರೆ ನೀವು ಲೋನ್ ಅನ್ನ ತಗೊಂಡು ಅಥವಾ ಲೆವರೇಜ್ ಅನ್ನ ತಗೊಂಡು ನೀವು ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಿದಾಗ ಆ ಪೊಸಿಷನ್ ಅನ್ನ ಹೋಲ್ಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಕೂಡ 1x ಲೆವರೇಜ್ ಅನ್ನ ತಗೊಂಡು ನೀವು ಬಿಟ್ ಕಾಯಿನ್ ಅಲ್ಲಿ, ಇಥೀರಿಯಂ ಅಲ್ಲಿ, ಸೊಲಾನಾದಲ್ಲಿ ಅಥವಾ XRP ಅಲ್ಲಿ ಇದರಲ್ಲಿ ನೀವು ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿ ನಾನು ಬೈ ಲಾಂಗ್ ಅಂಡ್ 1x ಅಂತ ಚೂಸ್ ಮಾಡ್ತೇನೆ, ಸೆಟ್ ಟು 1x ಅಂತ ಇಲ್ಲಿ ಸೆಟ್ ಮಾಡ್ತೇನೆ. ಅಂಡ್ ಇಲ್ಲಿ ನಾನು ಲಿಮಿಟ್ ಪ್ರೈಸ್ ಅನ್ನ ಇಡ್ತೇನೆ, ಬೆಸ್ಟ್ ಬಿಡ್ ಅನ್ನ ಇಲ್ಲಿ ನಾನು
ಚೂಸ್ ಮಾಡ್ತೇನೆ, ಇದನ್ನು ಕ್ಲಿಕ್ ಮಾಡಿ ಬೆಸ್ಟ್ ಬಿಡ್ ಅಂತ ಕ್ಲಿಕ್ ಮಾಡಿ. ಆನಂತರ ಮಿನಿಮಮ್ ಕ್ವಾಂಟಿಟಿ ಲೈಕ್ 0.01 ಲಾಟ್ ಅನ್ನು ನೀವು ಬೈ ಮಾಡಬಹುದು. ಇದು ಮಿನಿಮಮ್ ಕ್ವಾಂಟಿಟಿ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು 1043 USD ನನಗೆ ಬೇಕಾಗಬೇಕಾಗುತ್ತೆ. ನನ್ನ ಹತ್ರ ಇರೋದೆಷ್ಟು 1200 USD ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನು ನಾನು ಇಲ್ಲಿ ಬೈ ಅಂತ ಪ್ಲೇಸ್ ಮಾಡ್ತೇನೆ. ಪ್ಲೇಸ್ ಆರ್ಡರ್ ಅಂತ ಇಲ್ಲಿ ಕೊಡ್ತೇನೆ. ಬೈ ಅಂತ ನಾನು ಇಲ್ಲಿ ಪ್ಲೇಸ್ ಮಾಡ್ತೇನೆ. ಇಲ್ಲಿ ಆರ್ಡರ್ ನನ್ನದು ಫಿಲ್ ಆಗಿದೆ ಅಂಡ್ ಇಲ್ಲಿ ಪೊಸಿಷನ್ ಇದರಲ್ಲಿ ನೀವು ಗಮನಿಸಬಹುದು 0.01 BTC ಅಂಡ್ ಇಲ್ಲಿ ನಿಮಗೆ ಪೊಸಿಷನ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಬೇಕಿದ್ರೆ ಇದಕ್ಕೂ ಕೂಡ ನೀವು ಸ್ಟಾಪ್ ಲಾಸ್ ಅನ್ನು ಕೂಡ ಆಡ್ ಮಾಡಬಹುದು. ಇಲ್ಲಿ ನೀವು ಗಮನಿಸಬಹುದು ಟಾರ್ಗೆಟ್ ಅಂಡ್ ಸ್ಟಾಪ್ ಲಾಸ್ TP ಅಂಡ್ SL ನ ಕೂಡ ನೀವು ಸೆಟ್ ಮಾಡಬಹುದು. ಅದರ್ವೈಸ್ ಇದನ್ನ ನೀವು ಎಷ್ಟು ದಿನ ಬೇಕಿದ್ರೂ ಹೋಲ್ಡ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ನೀವು ಲೆವರೇಜ್ ಅನ್ನ ತೆಗೆದುಕೊಳ್ಳದೆ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಿದ್ರೆ. ಸೊ ಹಾಗಾಗಿ ಈವೆನ್ ದೋ ಬಿಟ್ಕಾಯಿನ್ ಅಲ್ಲಿ ಪ್ರೈಸ್ ಇಫ್ ಇನ್ ಕೇಸ್ ಏನಾದರೂ ಒಂದು 70,000 ಗೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿ ನಾನು ಸ್ಟಾಪ್ ಲಾಸ್ ಅನ್ನ 70,000 ಗೆ ಇಡ್ತೇನೆ. ಎಷ್ಟು ನನಗೆ ಲಾಸ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸೋದ್ರೆ ಅರೌಂಡ್ $343 ನನಗೆ ಲಾಸ್ ಆಗುತ್ತೆ. ಈವನ್ ಇಫ್ ಇನ್ ಕೇಸ್ ಏನಾದರೂ 50,000 ಗೆ ಬಿಟ್ಕಾಯಿನ್ ಬಂತು ಅಂದ್ರೆ ನೀವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತಾ ಇದ್ರೆ ಬಿಟ್ಕಾಯಿನ್ ನೀವು ಹೋಲ್ಡ್ ಮಾಡಬೇಕು. 50,000 ಗೆ ಬಿಟ್ಕಾಯಿನ್ ಬಂತು ಅಂತ ಇದ್ದಾಗಲೂ ಕೂಡ $543 ಅಷ್ಟೇ ನಿಮಗೆ ಲಾಸ್ ಆಗುತ್ತೆ. ಈವನ್ ಬಿಟ್ಕಾಯಿನ್ ಏನಾದರೂ $10,000 ಗೆ ಬಂತು ಅಂತ ನಾವು ಅನ್ಕೊಳ್ಳಿ, ಆಗ ನಿಮಗೆ $943 ಅಷ್ಟೇ ಲಾಸ್ ಆಗುತ್ತೆ. ಅಂದ್ರೆ ನೀವು ಯಾವುದೇ ರೀತಿ ಇಲ್ಲಿ ಲೋನ್ ಅನ್ನ ತಗೊಳ್ಳದೆ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಿರೋದ್ರಿಂದ ನೀವು ಎಷ್ಟೇ ಕೆಳಗಡೆ ಬಿಟ್ಕಾಯಿನ್ ಬರಲಿ ಅಲ್ಲಿ ತನಕ ನೀವು ಇದನ್ನ ಹೋಲ್ಡ್ ಮಾಡಬಹುದು. ಅಂಡ್ ಬೈ ಚಾನ್ಸ್ ಏನಾದರೂ ಬಿಟ್ಕಾಯಿನ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಟ್ಟಾಗ ನಮಗೆ ಅದರಲ್ಲೂ ಕೂಡ ಉತ್ತಮವಾದ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಏನಕ್ಕೆ ಬಿಟ್ಕಾಯಿನ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸೋದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಲೈಕ್ ಒಂದು 2010 ಆ ಹೊತ್ತಲ್ಲಿ ನಾವು ಅರೌಂಡ್ $1,000 ಇನ್ವೆಸ್ಟ್ ಮಾಡಿದ್ರೆ ಎಷ್ಟೋ ಕ್ರೋರ್ಸ್ ನಮಗೆ ಆಗ್ತಾ ಇತ್ತು. ಬಟ್ ಆಸ್ ಪರ್ ದ ರಿಪೋರ್ಟ್ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆಯಲ್ಲ ಅವರ ರಿಪೋರ್ಟ್ಗಳ ಪ್ರಕಾರ ಬಿಟ್ಕಾಯಿನ್ ಆಗಿರ್ಬೋದು ಅಥವಾ ಇಥಿರಿಯಂ ಕ್ರಿಪ್ಟೋ ಏನಿದೆಯಲ್ಲ, ಕ್ರಿಪ್ಟೋ ಅಂತ ಬಂದಾಗ ಅದರಲ್ಲಿ ಬಿಟ್ಕಾಯಿನ್ ಬರುತ್ತೆ, ಇಥಿರಿಯಂ ಬರುತ್ತೆ, ಸೊಲಾನಾ ಬರುತ್ತೆ, XRP ಬರುತ್ತೆ. ಈ ರೀತಿ ಒಂದು 4 ಮೇಜರ್ ಕಾಯಿನ್ಸ್ ಇರುತ್ತೆ, ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್ ಇರುತ್ತೆ. ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಅದೊಂದು ರೀತಿ ಸೇಫ್ ಅಂತಾನು ಹೇಳ್ಬೋದು. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇಫ್ ಇನ್ ಕೇಸ್ ಏನಾದರೂ ಏನೇ ಮೊಮೆಂಟಮ್ ಆದರೂ ಕೂಡ ಅದರಲ್ಲಿ ಅಷ್ಟು ದೊಡ್ಡ ವಾಲಟಿಲಿಟಿ ಏನು ಕೂಡ ನಮಗೆ ಕಾಣಲಿಕ್ಕೆ ಸಿಗಲ್ಲ. ಅದು ಬಿಟ್ಟು ನಾವು ಮೀಮ್ ಕಾಯಿನ್ಸ್ಗಳನ್ನು ಲೈಕ್ ಫಾರ್ ಎನ್ ಎಕ್ಸಾಂಪಲ್ ಡೋಜ್ ಕಾಯಿನ್ ಆಗಿರ್ಬೋದು ಅಥವಾ ಪೇಪೆ ಅಂತ ಒಂದು ಕಾಯಿನ್ ಇದೆ, ಟ್ರಂಪ್ ಅಂತ ಒಂದು ಕಾಯಿನ್ ಇದೆ, ಇದೆಲ್ಲವೂ ಕೂಡ ಮೀಮ್ ಕಾಯಿನ್ ಆಗಿರುತ್ತೆ. ಇದರ ಒಂದು ಥಿಂಗ್ ಏನಿರುತ್ತೆ ಅಂದ್ರೆ ಏನಾದರೂ ಒಂದು ನ್ಯೂಸ್ ಬರುತ್ತೆ ಅಂತ ಅನ್ಕೊಳ್ಳಿ, ಆಗ ಪಂಪ್ ಆಗುತ್ತೆ, ಆನಂತರ ಮತ್ತೆ ಡಂಪ್ ಆಗುತ್ತೆ. ಬಟ್ ಬಿಟ್ಕಾಯಿನ್ ಆಗಿರ್ಬೋದು ಅಥವಾ ಇಥೀರಿಯಂ ಆಗಿರ್ಬೋದು ಅಥವಾ ಸೊಲಾನಾ ಆಗಿರ್ಬೋದು ಅಥವಾ XRP ಆಗಿರ್ಬೋದು, ಇದರ ಒಂದು ಫಂಡಮೆಂಟಲ್ ಥಿಂಗ್ಸ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಬಿಟ್ಕಾಯಿನ್ ಅನ್ನ ತುಂಬಾ ಕಂಟ್ರಿಗಳು ಎಕ್ಸೆಪ್ಟ್ ಮಾಡ್ತಾ ಇದೆ, ಇಥೀರಿಯಂ ಅನ್ನ ತುಂಬಾ ಸಾಫ್ಟ್ವೇರ್ಗಳಲ್ಲಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಬಿಟ್ಕಾಯಿನ್ ಇಥಿರಿಯಂ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಮೊಮೆಂಟಮ್ ಕೊಡೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಏನು ಅಮೌಂಟ್ ಇರುತ್ತೆ ಅದರಲ್ಲೊಂದು 10% ಅಥವಾ ಒಂದು 20% ನಾವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಿ ಇಟ್ಕೊಳ್ಳೋದು ತುಂಬಾನೇ ಬೆಟರ್ ಆಗಿರುತ್ತೆ. ಸೊ ದ್ಯಾಟ್ ಇಫ್ ಇನ್ ಕೇಸ್ ಏನಾದರೂ ಮುಂದಿನ ದಿನಗಳಲ್ಲಿ ಕ್ರಿಪ್ಟೋ ಒಂದು ಉತ್ತಮವಾದ ಮೊಮೆಂಟಮ್ ಕೊಟ್ಟಾಗ ನಾವು ಅದರಲ್ಲಿ ಉತ್ತಮವಾದ ಪ್ರಾಫಿಟ್ ನ ಮಾಡಬಹುದು. ಹಾಗೆ ಟ್ಯಾಕ್ಸ್ ನಿಂದ ಕೂಡ ನಾವು ಸೇವ್ ಆಗ್ಬೋದು. ಯಾವ ರೀತಿ ನಾವು ಡೆಲ್ಟಾ ಎಕ್ಸ್ಚೇಂಜಿನ ಮೂಲಕ ಫ್ಯೂಚರ್ಸ್ ಅಲ್ಲಿ ಕ್ರಿಪ್ಟೋನ ಬೈ ಮಾಡಿದಾಗ ಇದು ಫ್ಯೂಚರ್ಸ್ ಇದು ಒಂದು ಕಾಂಟ್ರಾಕ್ಟ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಾನು 30% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅನ್ನೋ ಯಾವುದೇ ರೀತಿ ರೂಲ್ಸ್ ಇರಲ್ಲ. ಈಗ ಇನ್ನೊಂದು ವಿಚಾರ ನಮಗೆ ಕಾಣಲಿಕ್ಕೆ ಸಿಗೋದು ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಯೂಶುವಲಿ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋದು ಎಲ್ಲರ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ನಾವು ಜಾಸ್ತಿ ಚಾರ್ಜಸ್ ನ ಪೇ ಮಾಡಬೇಕು, ಬೇರೆ ಏನಾದರೂ ವಿಧಾನ ಇದೆಯಾ ಅಂತ. ಅದಕ್ಕೆ ಬೆಟರ್ ಪ್ಲಾಟ್ಫಾರ್ಮ್ ಯಾವುದಾಗಿರುತ್ತೆ, ಎಕ್ಸ್ನೆಸ್ ಬೆಟರ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಎಕ್ಸ್ನೆಸ್ ಅಲ್ಲಿ ಏನಾಗುತ್ತೆ ನಿಮಗೆ, ಎಕ್ಸ್ನೆಸ್ ಯೂಶುವಲಿ ಕರೆನ್ಸಿ ಪೇರ್ಗಳನ್ನು ಟ್ರೇಡ್ ಮಾಡೋ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದರಲ್ಲಿ ನೀವು ಗೋಲ್ಡ್ ಅನ್ನು ಟ್ರೇಡ್ ಮಾಡಬಹುದು, USD ಪೇರ್ಸ್ಗಳನ್ನು ಟ್ರೇಡ್ ಮಾಡಬಹುದು. ಅಂದ್ರೆ ಕರೆನ್ಸಿ ಫೋರೆಕ್ಸ್ ಒಂದು ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ, ಹಾಗೆ ಇದು ಇಂಡಿಯಾದಲ್ಲಿ ಯಾವುದೇ ರೀತಿ ರೆಗ್ಯುಲೇಟೆಡ್ ಆಗಿಲ್ಲ. ಅಂದ್ರೆ ಈಗ ನೀವು 100% ರೆಗ್ಯುಲೇಟೆಡ್ ಆಗಿರೋ ಪ್ಲಾಟ್ಫಾರ್ಮ್ ಹಾಗೆ 100% ಲೀಗಲ್ ಆಗಿರೋ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಬೇಕು. ಸ್ವಲ್ಪ ಚಾರ್ಜಸ್ ಜಾಸ್ತಿ ಕೊಟ್ಟರು ಕೂಡ ಪರವಾಗಿಲ್ಲ ಅಂತ ಇದ್ದಾಗ ಡೆಲ್ಟಾ ಎಕ್ಸ್ಚೇಂಜ್ ಅನ್ನ ನೀವು ಯೂಸ್ ಮಾಡಬಹುದು. 100% ಲೀಗಲ್ ಆಗಿರುತ್ತೆ, ಯಾರು ಕೂಡ ನಿಮಗೆ ಏನಕ್ಕೆ ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡ್ತಾ ಇದ್ರ ಯಾವುದೇ ರೀತಿ ಫ್ರಾಡ್ ಅಥವಾ ಸ್ಕ್ಯಾಮ್ಸ್ ಏನು ಕೂಡ ಇರಲ್ಲ. ಬಟ್ ಎಕ್ಸ್ನೆಸ್ ಏನಿರುತ್ತೆ, ಎಕ್ಸ್ನೆಸ್ ಅಲ್ಲಿ ಇಂಡಿಯಾದಲ್ಲಿ ರೆಗ್ಯುಲೇಟೆಡ್ ಆಗಿಲ್ಲ. ಅಂದ್ರೆ ಇಂಡಿಯನ್ ಗೌರ್ಮೆಂಟ್ ಯಾವುದೇ ರೀತಿ ಎಕ್ಸ್ನೆಸ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಬಟ್ ಯಾವುದೇ ರೀತಿ ಇದರಲ್ಲಿ ಇಶ್ಯೂಸ್ ಅಂತ ಏನು ಕೂಡ ಇಲ್ಲಿ ತನಕ ಆಗಿಲ್ಲ. ಅಂದ್ರೆ ಫಂಡ್ ನಿಮ್ದು ಬ್ಲಾಕ್ ಆಗೋದು ಆ ರೀತಿ ಏನು ಇಶ್ಯೂಸ್ ಇಲ್ಲ. ಅಂಡ್ ಪ್ಲಾಟ್ಫಾರ್ಮ್ ಕೂಡ ತುಂಬಾನೇ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಬ್ರೋಕರ್ ಆಗಿರುತ್ತೆ. ಓನ್ಲಿ ಥಿಂಗ್ ಇಸ್ ರೆಗ್ಯುಲೇಷನ್ಸ್ ಏನು ಕೂಡ ಆಗಿಲ್ಲ. ಸೊ ಹಾಗಾಗಿ ಎಕ್ಸ್ನೆಸ್ ಅಲ್ಲಿ ನಾವು ಬಿಟ್ಕಾಯಿನ್ ಅನ್ನ ಬೈ ಮಾಡಿ ಕೂಡ ಹೋಲ್ಡ್ ನ ಮಾಡಬಹುದು. ಇದರಲ್ಲಿ ಬೆನಿಫಿಟ್ ಏನು, ನಮಗೆ ರೆಗ್ಯುಲೇಷನ್ಸ್ ಆಗಿಲ್ಲ ಇಂಡಿಯಾ ಕಡೆಯಿಂದ, ಬಟ್ ಚಾರ್ಜಸ್ ತುಂಬಾನೇ ಕಮ್ಮಿ ಇರುತ್ತೆ ಕಂಪೇರ್ ಟು ಎನಿ ಅದರ್ ಪ್ಲಾಟ್ಫಾರ್ಮ್. ಅಂಡ್ ಇದರಲ್ಲಿ ಕೂಡ ನಾವು ಯಾವುದೇ ರೀತಿ 30% ಟ್ಯಾಕ್ಸ್ ನ ಪೇ ಮಾಡಬೇಕು ಅಂತ ಇಲ್ಲ. ಸ್ವಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಗಳನ್ನ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ನೀವು ಪ್ಲಾನ್ ನ ಮಾಡಬಹುದು. ಏನೇ ಇಂಟ್ರಾಡೇ ಬೇಸ್ಡ್ ಆಗಿರೋ ಟ್ರೇಡ್ ಗಳಾಗಿರ್ಬೋದು ಅಥವಾ 2 days 3 days ಹೋಲ್ಡ್ ಮಾಡೋ ಟ್ರೇಡ್ ಗಳನ್ನ ಎಕ್ಸ್ನೆಸ್ ಅಲ್ಲಿ ನೀವು ಪ್ಲಾನ್ ನ ಮಾಡಬಹುದು. ಈ ರೀತಿ ನೀವು ಪ್ಲಾನ್ ನ ಮಾಡಬಹುದು ನಿಮ್ಮ
ಬಿಸ್ನೆಸ್ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಪ್ಲಾನ್ ನ ಮಾಡಬಹುದು. ಸೊ ಹಾಗಾಗಿ ಈ ರೀತಿ ನಾವು ಟ್ರೇಡ್ ನ ಮಾಡೋದರ ಮುಖಾಂತರ ಕ್ರಿಪ್ಟೋದಲ್ಲಿ ಏನು 30% ಟ್ಯಾಕ್ಸ್ ಅನ್ನು ನಾವು ಡೈರೆಕ್ಟ್ಲಿ ಪೇ ಮಾಡಬೇಕು ಅದನ್ನ ರಿಡ್ಯೂಸ್ ಮಾಡಬಹುದು. ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ನ ಬೇಸ್ಡ್ ಆಗಿ ನಾವು ಟ್ಯಾಕ್ಸಸ್ ನ ಪೇ ಮಾಡಬಹುದು. ಈಗ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಇನ್ನೊಂದು ಬೆನಿಫಿಟ್ ನಮ್ಗೆ ಏನು ಅಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ಜಸ್ಟ್ ಬಿಟ್ ಕಾಯಿನ್ ಇಥೀರಿಯಂ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಮೋರ್ ದನ್ 100 ಗಿಂತಾನು ಜಾಸ್ತಿ ಕಾಯಿನ್ಗಳು ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಯಾವುದೇ ಕಾಯಿನ್ ಅನ್ನು ಬೇಕಿದ್ರು ನೀವು ಇಲ್ಲಿ ಚೂಸ್ ಮಾಡಿ ಬೈ ಮಾಡಿ ಹೋಲ್ಡ್ ಮಾಡಬಹುದು. ಇಲ್ಲಿ SUSI USD ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಕಾಯಿನ್, ಒಂದು ಸಣ್ಣ ಮಟ್ಟದ ಕಾಯಿನ್ ಆಗಿರುತ್ತೆ, ಅದನ್ನು ಕೂಡ ನೀವು ಬೈ ಮಾಡಬಹುದು. ಹಾಗೆ ಬಿಟ್ಕಾಯಿನ್ ಅಂತ ಒಂದು $1,00,000 ಇರೋ ವ್ಯಾಲ್ಯೂನ ಒಂದು ಕಾಯಿನ್ ಅನ್ನು ಕೂಡ ನೀವು ಬೈ ಮಾಡಬಹುದು. ಇಥೀರಿಯಂ ಅನ್ನು ಕೂಡ ನೀವು ಹೋಲ್ಡ್ ಮಾಡಬಹುದು. ಈ ರೀತಿ ಡಿಫ್ರೆಂಟ್ ಕಾಯಿನ್ಸ್ ಗಳನ್ನು ನೀವು ಬೈ ಮಾಡಿ ಹೋಲ್ಡ್ ಮಾಡಬಹುದು. ಸೊ ಹಾಗಾಗಿ ಇದರ ಬೆನಿಫಿಟ್ ಅನ್ನು ನೀವು ಪಡೆದು ಒಂದು 30% ಟ್ಯಾಕ್ಸ್ ಅನ್ನು ಕೂಡ ಸೇವ್ ಮಾಡಬಹುದು. ಸೊ ಹಾಗಾಗಿ ಈ ರೀತಿ ಕೂಡ ನೀವು ಕ್ರಿಪ್ಟೋದಲ್ಲಿ ಟ್ರೇಡ್ ನ ಮಾಡಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.